ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹಾಯ್ ನಮಸ್ತೆ. ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅರ್ಧ ಇದ್ದಿದೆ ಪಾಪುಗೆ ದಾಳಿಂಬೆ ಇವಾಗ ಸ್ವಲ್ಪ ತಿಂಡಿ ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸ್ವಲ್ಪ ಅಲ್ಲ, ತಿಂಡಿ ಅವಳಿಗೆ ಮಕ್ಕಳಿಗೆ ಅಂದರೆ ತಿಂಡಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾವು ಆದಷ್ಟು ಹೆಲ್ದಿ ತಿಂಡಿ ಕೊಡುವಂಥ ಪ್ರಯತ್ನ ನಮ್ಮದು. ಮತ್ತು ಯಾಕಂದರೆ ಕೆಲವು ಇದು ಆಲ್ಮೋಸ್ಟ್ ಎಲ್ಲ ಕೆಮಿಕಲೇ, ಆದರೂ ಏನು ಮಾಡೋದು, ಆದಷ್ಟು ನಾವು ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇದ್ದರೆ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಈಗಿನ ವೆದರ್ ಕೂಡ ಹಾಗೆ, ಸಿಕ್ಕಾಪಟ್ಟೆ ಮಳೆ ಬಿಸಿಲು ಎಲ್ಲ ವೆದರ್ ಎಲ್ಲ ಮಿಕ್ಸ್ ಆಗಿ ನಮಗೆ ಕೂಡ ಎಲ್ರಿಗೂ ಒಂದು ಜ್ವರ ಎಲ್ಲ ಬಂದು ಹೋಯ್ತು. ಬಾಬಂದೆ ತಿಂಡಿ 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 ಕೊಡ್ಕೊಂಡು ಯಾವ್ದು ಕೊಡಿಗೆ ಯಾವ್ದು ಕೊಡು ಯಾವ್ದು ಕೊಡು. ಅವಳು ಇವಾಗ ಉಂಡೆ ಉಂಡೆ ಅಂತ ಕೇಳ್ತಾ ಇದ್ಲು, ಅದಕ್ಕೆ ಇವಾಗ ಆ ಟೈಮಲ್ಲಿ ಸ್ವಲ್ಪ ಈ ಥರ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಳ್ಳೇದು ಅಂತ. ಅಂದರೆ ಎಳ್ಳುಂಡೆ ತಗೊಂಡಿದ್ವಿ, ಡಿಮಾರ್ಟಲ್ಲಿ ಸಿಕ್ಕಿತ್ತು ಎಳ್ಳುಂಡೆ. ಅದಕ್ಕೆ ಇದು ಯಾವುದು ಪೀನಟ್ ಮಿಕ್ಸ್ಚರ್ ಆಗಿ ಒಂದು ಎಳ್ಳುಂಡೆ ಮಾಡ್ತಾರೆ, ತುಂಬ ಚೆಂದ ಇರ್ತದೆ ಅದು. ಸೊ ಅದನ್ನು ಮನೆಯಲ್ಲಿ ಈಸಿ ಇದೆ ಅದು. ಇವಾಗ ಪೀನಟ್ ಇದ್ದು ಒಂದು ಉಂಡೆ ಮಾಡಬೇಕು ಸಂಜೆ. ಅದು ತುಂಬ ಒಳ್ಳೆಯದು, ಅಂದರೆ ಬೆಲ್ಲ ಎಳ್ಳು ಅದೆಲ್ಲ ಒಳ್ಳೆಯದು ಹೆಲ್ತಿಗೆ. ಇವಳಂದ್ರೆ ಡ್ರೈ ಫ್ರೂಟ್ಸ್ ಉಂಡೆ ಅಷ್ಟು ಮಾಡ್ತಾ ಇದ್ದೆ ನಾನು, ಬಟ್ ಕರೆಕ್ಟ್ ತಿಂತಾ ಇಲ್ಲ. ಕೊರಪೆ ದಾದ ಕೊಡಿರಿ ತಿಂಡಿ ನೋಡಿ, ಅವಳು ಕೊಡಿ ಅಂತ ಹೇಳೋದಕ್ಕೆ ಕೊಡ್ಲ ಅಂತ. ಅಂದರೆ ನಮ್ಮ ತುಳು ಭಾಷೆಯಲ್ಲಿ ಕೊರ್ಲೆ ಅಂದರೆ ಕೊಡಿ ಅಂತ, ಅದನ್ನು ಅವಳು ಹೇಳುದು. ಕೊಲ್ಲೆ ಕೊಲ್ಲೆ ಹಾಂ ಅದೇ ಬಾಬಾ ಕೊರಪೆ. ಹಾಗೆ ಫ್ರೂಟ್ಸ್ ಏನಾದರೂ ಕಟ್ಟೆಲ್ಲ ಮಾಡಲಿಕ್ಕಿದ್ರೆ ಇವರ ಕೆಲಸ. ಯಾಕಂದರೆ ಇದು ತುಂಬ ಇಷ್ಟ ನನಗೆ, ಈಗ ಎಲ್ಲ ಈ ಥರ ನನಗೆ ಸ್ವಲ್ಪ ಕಷ್ಟ. ಯಾಕಂದರೆ ದಾಳಿಂಬೆ ಸ್ವಲ್ಪ ಈ ಥರ ಫುಲ್ಲು ನೀಟಾಗಿ ಬಿಡಿಸ್ಬೇಕು. ಯಾಕಂದರೆ ಇಲ್ಲಿ ನೋಡಿ ಇದರಲ್ಲೆಲ್ಲ ವೈಟ್ ವೈಟಲ್ಲಿ ಇರ್ತದೆ, ತುಂಬ ಒಳ್ಳೆಯದು. ಸಪ್ರೇಟ್ ಇದನ್ನು ಸ್ವಲ್ಪ ಒಣಗಿಸಿ ಎಲ್ಲ ಇದು ಮಾಡಿದರೆ ಕಷಾಯ ಎಲ್ಲ ಮಾಡ್ತಾರೆ, ತುಂಬ ಒಳ್ಳೆಯದಂತೆ. ನೋಡಿ ರೆಡಿ. ಇಷ್ಟು ದೊಡ್ಡ ದಾಳಿಂಬೆ ಇಷ್ಟೇ ಸಿಕ್ಕುದು ತಿನ್ನಲಿಕ್ಕೆ. ಈಗ ಪಾಪಿಗೆ ಒಂದು ಪ್ಲೇಟಲ್ಲಿ ಹಾಕಿ ಕೊಡಬೇಕು. ಈಗ ಕೋಪಡು ಪ್ಲೇಟ್ ಅಲ್ಲ, ಸಾರಿ ಕೋಪಲ್ಲಿ, ಕೋಪು ಬೌಲಲ್ಲಿ. ಕೆಲವು ಕಪ್ಪಾಗಿರ್ತದೆ, ಅದನ್ನೆಲ್ಲ ಕೊಡಬಾರ್ದು. ಇದೆಲ್ಲ ತೊಂದರೆ ಇಲ್ಲ, ಒಳ್ಳೆಯದೆಲ್ಲ. ಬಾ ಕುಲ್ಲೆ ಬಾ. ಇವಳದೊಂದು ಚೇರ್ ಇದೆ, ಫ್ರೂಟ್ಸ್ ಎಲ್ಲ ಚಿಕ್ಕನ್ನಲ್ಲಿ ಅಭ್ಯಾಸ ಮಾಡಿದ್ರೆ ಇದು ಜಾಸ್ತಿ ಮೈಂಡ್ ಮಾಡಬೇಡಿ ಆಯ್ತಾ. ಎಲ್ಲರ ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ಗೊತ್ತಿರ್ಬೋದು. ನೋಡಿ ಅವಳು ಕುರ್ಚಿಯಲ್ಲಿ ಕೂತ್ಕೊಂಡು ಇದಕ್ಕಿಂತ ಜಾಸ್ತಿ ಇರುತ್ತೆ. ಇಡೀ ಮನೆಯಲ್ಲಿ ತಂದಾಕ್ತಾಳೆ ಇವಾಗ. ಅವಳು ಕುರ್ಚಿಯಲ್ಲಿ ಕೂತ್ಕೊಂಡು ಅವಳು ಇದು ಕುರ್ಚಿ ಚಿಕ್ಕಿನಿ ಬಿಟ್ಟಿದ್ದು ಕುರ್ಚಿ. ಹಾಯ್ ಮಿಂಟು. ದಾಳಿಂಬೆ ಶೋಕುಂಡೆ ಸೂಪರ್ ಬಲ್ಲೆ ಸೂಪರ್ ಸೂಪರ್ ಎಂಚ ಬನ್ಬನ್ ಬಾಬಾ. ಸೂಪರ್ ಪಲ್ಲೆ ಮೂಲ್ತುಲೆ ಮಗಳೇ ಬಾಬಾ. ಅವಳು ಕನಸು ಕಾಣ್ತಿದ್ದಾಳೆ. ಅಮ್ಮ ಮೂಲ್ತುಲೆ ಓಯ್. ಹಾಯ್ ಸೂಪರ್ ಬಲ್ಲೆ ಸೂಪರ್. ಸ್ವಲ್ಪ ಹೊತ್ತಾಗಬೇಕು, ಕೆಲವೊಮ್ಮೆ ಹೇಳ್ತಾರೆ ಕೆಲವೊಮ್ಮೆ ಹೇಳೋದಿಲ್ಲ. ಹಾಂ ಈಗ ಹೇಳಿ ಬಚಾವ್. ಹೆಂಗೊಂಜಿ ಕೊರ್ಲೆ ಹೆಂಗೊಂಜಿ ಕೊರ್ಲೆ ಬಾಬಾ. ಪಪ್ಪಗಿಜ್ಜೆ ಒಂಜಿ ಪಪ್ಪಾಗ ಕೊರ್ಲೆ ಪ್ಲೀಸ್. ಓ ಕೋಪ ಥ್ಯಾಂಕ್ ಯು
ಥ್ಯಾಂಕ್ ಯು. ಸೂಪರ್ ಸೂಪರ್. ಇವತ್ತು ವೆದರ್ ನೋಡಿ, ಇವತ್ತು ಫುಲ್ ಬಿಸಿಲಿದೆ. ಸಂಜೆ ಆಗುವಾಗ ಮಳೆ ಬರೋದು. ಈಗ ಮಂಗಳೂರಲ್ಲಿ ದಸರಾ ಟೈಮ್ ಆಗಿರೋದ್ರಿಂದ ಕುದ್ರೋಳಿ ಟೆಂಪಲಲ್ಲೆಲ್ಲ ನಾವಿವಾಗ ವೆಜ್ಜಲ್ಲಿದ್ದೀವಿ. ಹಾಗೆ ತರಕಾರಿ ಮಾಡೋದು, ದಿವಸ ಯೋಚನೆ ಮಾಡೋದು ಎಂತ ಮಾಡೋದು ಅದೇ ಇವಾಗ ಟೈಮ್. ಹಾಗೆ ಎಂತ ತಿನ್ಬೇಕು ಅಂತ ಆಸೆ ಆಗಲ್ಲ, ಅದೊಂದು ಏನೋ ಪವರ್. ಅದೊಂದು ವೆಜ್ಜಿನ ಹಿಡಿತ ಇದೆ. ಅಲ್ಲ, ದೇವರ ಪವರ್. ಅಂದರೆ ನವರಾತ್ರಿ ಟೈಮಿಗೆ ಆಲ್ಮೋಸ್ಟ್ ಮಂಗಳೂರಲ್ಲಿ ಯಾರು ಮಾಡಲ್ಲ. ಅದೇ ಎಲ್ಲರೂ ವೆಜ್ಜಲ್ಲಿ ಇರ್ತಾರೆ. ಅಂದರೆ ಮಂಗಳೂರಲ್ಲಿ ಕೆಲವು ಕಡೆ ತುಂಬ ಕಡೆ ಇರ್ತಾರೆ. ಅಂದರೆ ಮೈಸೂರು ಬಿಟ್ಟರೆ ಇಲ್ಲಿ ಸ್ವಲ್ಪ ದಸರಾ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅನಿಸ್ತದೆ. ಯಾಕೆಂದರೆ ಸೆಕೆಂಡ್ ಮೈಸೂರು ಅಂತ ಹೇಳ್ತಾರೆ ದಸರಾ. ಯಾಕೆಂದರೆ ನಾಡಿದ್ದು ಕುದ್ರೋಳಿ ಪ್ರೊಸೆಷನ್ ಅಂತೂ ಶೋಭಾಯಾತ್ರೆ ತುಂಬ ವಿಜೃಂಭಣೆಯಿಂದ ನಡೀತದೆ. ಈ ಸಲ ಎಂತ ಅಂತ ಗೊತ್ತಿಲ್ಲ, ಕೆಲವು ರೂಲ್ಸ್ ಎಲ್ಲ ಮಾಡಿದ್ದಾರೆ. ಎಂಥ ರೂಲ್ಸ್ ಇವರದ್ದು ಅಂತ ಗೊತ್ತಾಗೋದಿಲ್ಲ. ಬೇಡದ ರೂಲ್ಸ್ ಎಲ್ಲ, ಬೇಕಾದದ್ದು ಯಾವುದು ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ. ಮತ್ತು ನೈಟ್ ಹೊತ್ತೆಲ್ಲ ಅಂದರೆ ಫುಲ್ ಲೈಟಿಂಗ್, ಇಡೀ ಮಂಗಳೂರು ಲೈಟಿಂಗ್ ಎಲ್ಲ ಹಾಕಿರ್ತಾರೆ. ತುಂಬ ಖುಷಿ ಆಗ್ತದೆ. ಬಾಬಾ ಅಮ್ಮ ಗಂಜಿ ಕೊರಲೆ ಮಗೆ ಕೊರಲೆ ತಿಂಡಿ ಎಲ್ಲ ಸ್ವಲ್ಪ ಕಮ್ಮಿ ಕೊಡು. ಇಂಥ ಕೊರ್ಪಲ್ತಲೆ ಕೊರಲೆ ಅಮ್ಮ ಗಂಜಿ ಕೊರಲೆ ಪ್ಲೀಸ್. ಕೋಪ ಅಮ್ಮ ಕೋಪ. ಸರಿಗುಲ್ಲೆ ಅಂಡ್ ಸೂಪರ್. ಕುದ್ರೋಳಿಗೆ ಸಹ ತುಂಬ ಇವತ್ತು ರಶ್ ಇದೆ. ಮೊನ್ನೆ ಸ್ಟಾರ್ಟ್ ಆಗಿದೆ. ನಾವೀಗ ಅದೇ ತಿಂಡಿ ಈಗ ಮುಗಿಸಿದ್ವಿ ಅಷ್ಟೇ. ಈಗ ಮಧ್ಯಾಹ್ನದ ಪ್ರಿಪ್ರೇಷನ್ ಮಾಡಬೇಕು ವೆಜ್ಜಿಗೆ. 7 ಬಿಟ್ಟೆ ಇವತ್ತು ತುರೆಗಿಂಜಿ ನೆನಪಿದೆ, ಸೋರೆಕಾಯಿ ಇದು ಉಪ್ಪು ಕರಿ. ಇಲ್ಲಿ ಉಪ್ಪು ಕರಿ ಅಂತ ಹೇಳ್ತಾರೆ. ಅದು ತೆಂಗಿನಕಾಯಿ ಎಲ್ಲ ಹಾಕಿ ತುಂಬ ಚೆಂದ ಆಗ್ತದೆ. ಮೊನ್ನೆ ಬೆಂಡೆಕಾಯಿ ಉಪ್ಪು ಕರಿ ಮಾಡಿದ್ವಿ. ಬೆಳಿಗ್ಗೆ ಇಷ್ಟ ಇಲ್ಲ, ನನಗೆ ತುಂಬ ಇಷ್ಟ ಅದು. ಮತ್ತು ನಿನ್ನೆ ಬಟಾಟೆ, ನಾಳೆ ಕಡಲೆ ಮನೋಲಿ ಅಂತೆ. ವೆಜ್ಜಲ್ಲಿ ಕೆಲವು ಫೇವ್ರೆಟ್ ಡಿಶಸ್ ಇದೆ. ಮಾಡುವಾಗ ನಾನು ದಾಲ್ ಸಾರು ಮಾಡ್ತೇನೆ. ಮೊನ್ನೆ ಅಲಸಂಡೆ ಮಾಡಿದ್ದೆ, ಅದಕ್ಕೆ ದಾಲ್ ಸಾರು ಮಾಡಿದ್ದೆ. ಬಟ್ ಸೋರೆಕಾಯಿ ಸ್ವಲ್ಪ ನೀರು ಬಿಡ್ತದೆ, ಅದರಲ್ಲೇ ಸ್ವಲ್ಪ ಗ್ರೇವಿ ಹೇಳ್ತಾರೆ, ನೀರು ಟೈಪ್ ಇರುತ್ತೆ. ಅದಕ್ಕೆ ಸಾರು ಮತ್ತೆ ಬೇಡ ಅಂತ ಸೈಡಿಗೆ ಎಂತಾದರೂ ಇನ್ನು ಅಡುಗೆದ ಪ್ರಿಪರೇಷನ್ ಒಂದು ಆಗಲಿ, ನಂತರ ಸಿಗುವ ನಾವು. ಈಗ ಸ್ವಲ್ಪ ಐಟಮ್ ತಗೊಂಡು ಬಂದು ಈಗ ಹೋಗಿ ಅಡುಗೆಗೆ ಬೇಕಾದದ್ದು. ಇನ್ನು ಸ್ವಲ್ಪ ಅಡುಗೆಯ ಕೆಲಸ ಸ್ಟಾರ್ಟ್. ಇಲ್ಲಿ ಸೋರೆಕಾಯಿ ಉಪ್ಪು ಕರಿ ಬೇಯ್ತಾ ಇದೆ. ಇಲ್ಲೊಂದು ಚಿಕ್ಕ ಕೆಲಸ ಇತ್ತು, ಇಲ್ಲಿ ನೋಡಿ. ಕುಸಿರಿ ಕೆಲಸ. ಅದು ಒಂದು ಗಡಿಯಾರ ಇಲ್ಲಿ ಹಾಕಬೇಕಿತ್ತು. ಅಂದರೆ ಅದು ಮಲಗಿರುವಾಗ ಕಾಣಲ್ಲ ಟೈಮ್, ಅದಕ್ಕೆ ಇಲ್ಲಿ ಹಾಕುವ ಅಂತ. ಅದು ಅಂದರೆ ವಾರ್ಡ್ರೋಬ್ ನಮ್ಮದು ಮುಂಚೆ ಈಚೆ ಸೈಡ್ ಇತ್ತು, ಅದು ಈಚೆ ಇಡಬಾರ್ದು ಅಂತ ಹೇಳಿದರು. ಅದಕ್ಕೋಸ್ಕರ ಆಚೆ ಶಿಫ್ಟ್ ಮಾಡಿದ್ವಿ. ಆಚೆ ಪಾಪುದಿತ್ತು, ಹಾಗಾಗಿ ಅದು ಹೈಟ್ ಸ್ವಲ್ಪ ಇದಾಯಿತು, ಗಡಿಯಾರ ಕಾಣೋದಿಲ್ಲ. ಹಾಗೆ ಇಲ್ಲಿ ನೋಡಿ ಪಾಪದ ಕಿತ್ತಡ. ಇದು ನಮ್ಮದು ಇದೊಂದು ಕಿಟ್, ಅಂದರೆ ಹೋಮ್ ಕಿಟ್ ಅಂತ. ಇದು ನಮಗೆ ಪರ್ಸ್ನಲ್ ಯೂಸ್ಗೆ. ಅಂದರೆ ನಾವು ಇಲ್ಲಾದರೆ ಕೆಲವು ಈ ಚಿಕ್ಕ ಕೆಲಸಗಳಿಗೆಲ್ಲ ಅಂದರೆ ಸಿಗೋದಿಲ್ಲಲ್ಲ, ಹೊರಗಡೆಯಿಂದ ಕರೆಸಿದ್ರೆಲ್ಲ ಬ್ಯುಸಿ ಇರ್ತಾರೆ ಕೆಲಸದ ಟೈಮಲ್ಲೆಲ್ಲ. ನಾವೇ ಮನೆಯಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಎಷ್ಟು ಕೊಟ್ಟಿದ್ದೇನೆ ಅಂತ ನೆನಪಿಲ್ಲ, ಅವತ್ತು ತುಂಬ ಕಡಿಮೆ, ಎಷ್ಟು ಅಂತ ಕರೆಕ್ಟ್ ನೆನಪಿಲ್ಲ. ಇದು ಅಪರೂಪಕ್ಕೊಮ್ಮೆ ಯೂಸ್ ಆಗ್ತದೆ. ಇದರಲ್ಲಿ ನೋಡಿ ಡ್ರಿಲ್ ಎಲ್ಲ ಇದೆ, ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಇದೆ. ಸ್ಕ್ರೂ, ರೋಲ್ ಪ್ಲಗ್, ಮತ್ತು ಇದು ಮೆಜರ್ಮೆಂಟ್ ಟೇಪ್, ಬಿಟ್ ಎಲ್ಲ ಇದೆ. ಡ್ರಿಲ್ ಮಿಷಿನ್ ಮೇಲೆ ಇದೆ, ಸಣ್ಣಾಗಿ ತುಂಬ ಚೆಂದ ಇದೆ. ಸುತ್ತೆ ಕೂಡ ಇದೆ, ಅಡ್ಜಸ್ಟೇಬಲ್. ಇದಕ್ಕೆ ಕೂಡ ನೋಡಿ ಬೇರೆ ಬೇರೆ ಇದಿದೆ, ಚಿಕ್ಕದು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಕಟ್ಟಿಂಗ್ ಬೋರ್ಡೆಲ್ಲ ತುಂಬ ಒಂಥರ ಸ್ಟ್ಯಾಂಡರ್ಡ್ ಆಗಿದೆ, ಚಿಕ್ಕ ಕಿಟ್, ಸೂಟ್ ಕೇಸ್ ಥರ. ಹಾಗಾಗಿ ಯಾಕೆಂದರೆ ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಮೊಳೆ ಎಲ್ಲ ಹೊಡೆದ್ರೆ, ಆನೆ ಎಲ್ಲ ಹೊಡೆದ್ರೆ ಪೀಸ್ ಎಲ್ಲ ಹೋಗ್ತದೆ. ಅದಕ್ಕೆ ನಾನು ಡ್ರಿಲ್ ಮಾಡಿದ್ದೆ. ನಾವು ವೈಟ್ ಸಿಮೆಂಟ್ ಆಗಿ ಫಿಲ್ ಮಾಡ್ಬೋದು ವಾಪಸ್ ಕೊಡುವಾಗ ಮನೆ. ನೋಡಿ ಇದು ಡ್ರಿಲ್ ಮಿಷಿನ್, ಚೊಕ್ಕದಾದ ಡ್ರಿಲ್ ಮಿಷಿನ್, ಐಬೆಲ್ ಕಂಪನಿ ಅವ್ರದ್ದು. ತುಂಬ ಚೆನ್ನಾಗಿದೆ ನೋಡಿ.
ಒಂದು ನಿಮಿಷ ನೋಡಿ, ಇದರಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ. ವುಡ್ಡಿಗೆ ಬೇರೆ, ಕಾಂಕ್ರೀಟ್ ಗೋಡೆಗೆಲ್ಲ ಬೇರೆ, ಆ ಥರ ಇದೆ. ಇದರಲ್ಲಿ ತುಂಬ ಬಟನ್ಸ್ ಎಲ್ಲ ಇದೆ. ಕೆಲವು ನನಗೆ ಕೂಡ ಕರೆಕ್ಟ್ ಗೊತ್ತಿಲ್ಲ, ಗೊತ್ತಿದ್ದಷ್ಟು ಮಾಡೋದು. ನೋಡಿ ಇದು ರೋಲ್ ಪ್ಲಗ್ ಎಲ್ಲ ಹಾಕಿ ಆಯಿತು. ಇದೊಂದು ಸ್ಕ್ರೂ ಇದು ಮಾಡಿ ಆ ಗಡಿಯಾರನ್ನು ಈಚೆ ಶಿಫ್ಟ್ ಮಾಡೋದು ಅಷ್ಟೇ. ಅಮ್ಮ ಕುಟ್ಟಿ ದಾದವನ್ ಬುನೀರು ಸ್ವಾಮಿ ಜೋಜ, ಸ್ವಾಮಿ ಜೋಜ ಅಡ್ಡ ಬರ್ಲೆ, ಸ್ವಾಮಿ ಜೋಜ ಮನ್ಲೆ, ಸ್ವಾಮಿ ಜೋಜ ಗೊಡ್ಡ ಮಗಳು. ಪಾಪದು ಸ್ನಾನ ಎಲ್ಲ ಮುಗಿಸಿ ಈಗ ನಿದ್ದೆ ಟೈಮ್ ಆಯಿತು, ಹಾಗೆ ಸ್ವಲ್ಪ ಕಿರಿಕಿರಿ ಇದ್ದಾಳೆ. ಸ್ವಾಮಿ ಜೋಜು ಒಲ್ಲಿರ್ ಒಲ್ಲಿರ್, ವಾ ಸೂಪರ್. ಒಂದು ರೌಂಡ್ ಊಟ ಕೂಡ ಆಯಿತು, ತುಂಬ ಚೆನ್ನಾಗಿ ಆಗಿದೆ. ಉಪ್ಪು ಕರಿ ಮತ್ತು ಲೈಟಾಗಿ ಸ್ವಲ್ಪ ಮೊಸರು, ಎರಡು ಕಾಂಬಿನೇಷನ್ ಅಂತೂ ಸೂಪರ್. ಅದು ಒಂದು ಅದೇ ಸೋರೆಕಾಯಿ ಹಾಕಿ ಒಂದು ಇದು ಪದಾರ್ಥ ಮಾಡ್ತಾರೆ, ಹುಳಿ, ದೇವಸ್ಥಾನದಲ್ಲೆಲ್ಲ ಸಿಗ್ತದೆ, ತುಂಬ ಚೆನ್ನಾಗಿರ್ತದೆ. ಆ ಥರನೇ ಇದೆ ಫೀಲ್. ವೆಜ್ಜಲ್ಲಿ ಕೆಲವೊಮ್ಮೆ ನಾವು ಸುಮ್ಮನೆ ಹೇಳೋದು, ಅಂದರೆ ನಮಗೆ ಕೂಡ ನಾವು ಪ್ಯೂರ್ ನಾನ್ ವೆಜ್, ಆದರೆ ಈ ಥರ ಅಪರೂಪಕ್ಕೆ ವೆಜ್ ಕೂಡ ತುಂಬ ಚೆಂದ ಆಗ್ತದೆ. ಹೋಟೆಲಲ್ಲಿ ಅಂದರೆ ನಾನು ಕೆಲವೊಮ್ಮೆ ಪ್ರೋಗ್ರಾಮ್ಗೆಲ್ಲ ಹೋದಾಗ ಆಚೆ ಬಸ್ ನಿಲ್ಲಿಸ್ತಾರಲ್ಲ, ಕೆಲವು ಹೋಟೆಲ್ ಮುಂದ್ಗಡೆ ಎಲ್ಲ ನಿಲ್ಲಿಸ್ತಾರೆ. ಆದರೆ ಅಲ್ಲಿ ನನಗೆ ಸತ್ಯ ಹೇಳಬೇಕಾದ್ರೆ ಕೆಲವು ಕಡೆ ನನಗೆ ವೆಜ್ ತುಂಬ ಕಷ್ಟ ಆಗ್ತದೆ. ಅಂದರೆ ಟೇಸ್ಟ್, ಅಂದರೆ ಮನೆ ಟೇಸ್ಟ್ ಇರೋದಿಲ್ಲಲ್ಲ, ಬೇರೆ ಬೇರೆ ಟೇಸ್ಟ್ ಇರ್ತದೆ. ತಿನ್ನಲಿಕ್ಕೆ ಸ್ವಲ್ಪ ಹೊಟ್ಟೆಗೆ ಅಷ್ಟು, ಮತ್ತು ಟ್ರಾವೆಲಲ್ಲಿ ಸ್ವಲ್ಪ ತಳ್ಕ ಆಗ್ತದೆ. ಮನೆಯಲ್ಲಿ ಆದರೆ ರುಚಿ ರುಚಿಯಾಗಿರ್ತದೆ. ಮನೆ ಅಡಿಗೆ ಯಾವತ್ತಿದ್ದರೂ ಮನೆ ಅಡಿಗೆ, ಎಂತ ಹೇಳ್ತೀರಿ? ಇದು ಪಾಪುಗೆ ಸಂಜೆದ್ದು ಸ್ನ್ಯಾಕ್ಸ್. ಬಟ್ ಇವಾಗ ಕತ್ತಲಾಯಿತು, ಸ್ವಲ್ಪ ಕತ್ತಲಾಯಿತು. ಪಾಪು ಅಂದರೆ ಇವತ್ತು ಲೇಟ್ ಎದ್ದದ್ದು, ಆಗ ಮಲಗಿದ್ದಾಳೆ 3:15. ಇಲ್ಲ, ಅವಳು ಮಲಗೋದು ಸಂಜೆ ಆದರೆ ಎದ್ದೇಳುವಾಗ ಲೇಟ್ ಆಗ್ತದೆ. ಇದು ಅಂದರೆ ಲಾಸ್ಟ್ ಟೈಮ್ ಡಾಕ್ಟರ್ ಹೇಳಿದರು, ಪಂಡಿತರು ಬೇರೆ ಬಾಳೆಹಣ್ಣಿಗಿಂತ ಇದು ನೇಂದ್ರ ಬಾಳೆ ಅಂತ ಸ್ವಲ್ಪ ಗಟ್ಟಿ ಬಾಳೆಹಣ್ಣು ಬರ್ತದೆ. ಇದು ಗೊತ್ತಿರ್ಬೋದು ನಿಮಗೆ. ಇದು ಸ್ವಲ್ಪ ಈ ಥರ ಬೇಯಿಸಿ ಕೊಟ್ಟರೆ ತುಂಬ ಒಳ್ಳೆಯದು, ಆಯುರ್ವೇದಿಕ್ ಡಾಕ್ಟರ್ ಹೇಳಿತ್ತು. ಕಫ ಆಗೋದಿಲ್ಲ, ಮತ್ತು ಶೀತಕ್ಕೆ ಎಲ್ಲ ಅಂದರೆ ಈ ಥರ ಬೇಯಿಸಿ ಕೊಟ್ಟರೆ ಶೀತ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ಅಮ್ಮು ಹಾಯ್, ಗುಡ್ ಮಾರ್ನಿಂಗ್. ದೋಚಾತಾವು ಎಣ್ಣೆ ನೆಂಕು ತರಕ್ಕೆ ಮಾಡ್ರಿ. ನೋಡಿ, ಈ ಥರ ಕೆಲವು ಅವಾಂತರಗಳಾಗ್ತದೆ. ಈಗ ತಲೆಗೆ ನಾನು ಎಣ್ಣೆ ಹಾಕ್ಲಿಕ್ಕೆ ಅಂತ ಇಟ್ಟು ಹೋದದಷ್ಟೇ, ಜಸ್ಟ್ ಮಿಸ್. ಬಾಬಾ ಇತ್ತ ಬೇಸಾತು, ಎಣ್ಣೆ ಕಂಕನೆ ಬಿಡ್ದಿದ್ದೆ, ದೋಚತ್ತವು ಪರಂದು. ಮಕ್ಕಳಿಗೆ ಈ ಥರ ಅಂದರೆ ಬಿಸ್ಕೆಟ್ ಎಲ್ಲ ಕೊಡೋದಕ್ಕಿಂತ ನನಗೆ ಆ್ಯಕ್ಚುಲಿ ತುಂಬ ಭಯ ಒಂದು ಬಿಸ್ಕೆಟ್ ಕೊಡಲಿಕ್ಕೆ. ಹಾಗಾಗಿ ಈ ಥರ ಏನಾದರೂ ಹೆಲ್ದಿ ಸ್ನ್ಯಾಕ್ಸ್, ಕೆಲವೊಮ್ಮೆ ಜೋಳ ಅಥವಾ ಫ್ರೂಟ್ಸ್ ಯಾಕಂದರೆ ತುಂಬ ಹೊತ್ತಾಯ್ತು ಮಲಗಿ. ಮಧ್ಯಾಹ್ನ ಊಟ ಮಾಡಲಿಲ್ಲ, ನಿದ್ದೆಯಿಂದ. ಹಾಯ್ ಮಿಂಟು ಬಾಬಾ. ಅದು ಇದೊಂದು ಅವಳಿಗೆ ಅಂದರೆ ಸ್ವಲ್ಪ ಇದೆಂತ ಗೊತ್ತುಂಟ, ಇದು ಅಂದರೆ ಮಕ್ಕಳಿಗೆ ಸ್ವಲ್ಪ ಮೈಂಡಿಗೆ ಸ್ವಲ್ಪ ವರ್ಕ್ ಕೊಡುವಂಥ ಒಂದು ಆಟ ಸಾಮಗ್ರಿ. ಇದರಲ್ಲಿ ಅಂದರೆ ತುಂಬ ರೀತಿದು ಪಿಕ್ಚರ್ಸ್ ಮತ್ತು ಬೇರೆ ಬೇರೆ ಎಲ್ಲ ಇದೆ. ಇದಂದರೆ ಬಾಕ್ಸಲ್ಲಿತ್ತು, ಬಾಕ್ಸಿಗೆ ಅವಳು ಚಿಪ್ಪುರು ಮಾಡಿ ಇಟ್ಟಿದ್ದಾಳೆ, ಹಾಗಾಗಿ ಛಿದ್ರ ಮಾಡಿದ್ದಾಳೆ. ಅದನ್ನು ತೊಟ್ಟೆಯಲ್ಲಿ ಯಾಕೆ ಇಟ್ಟಿದ್ದೆ, ಒಳಗೆ ಇಟ್ಟಿದ್ದೆ ಅವಳದ್ದು ಟಾಯ್ ಬಾಕ್ಸಲ್ಲಿ. ಅದನ್ನೀಗ ಹೋಗಿ ಅದರ ಒಳಗೆ ಇಣುಕಿ ತೆಗೆದು ತಂದಿದ್ದಾಳೆ. ಈಗ ಇಡೀ ಮನೆಯಲ್ಲಿ ಮಾಡ್ತಾಳೆ ಇದನ್ನು. ನೋಡಿ, ಈ ಥರ ಬುಕ್ ತಂದಿದ್ದೆ, ಮುಂಚೆ ಒಂದಿತ್ತು ನೋಡಿರ್ಬೋದು, ಅದು ಕೂಡ ಹರಿದಿದ್ದಾಳೆ. ಇದು ಫಸ್ಟ್ ಪೇಜ್ ಹರಿದಿದ್ದಾಳೆ. ಈ ಥರ ಒಂದು ಬೇರೆ ಬೇರೆ ಸೆಟ್ ಇದೆ, ಆಲ್ಫಾಬೆಟ್ಸ್ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರಗಳು. ಅದು ಬೇಡ ಅಂದ್ರೆ ಬಾಬಾ ಅಂದೆ ಪೆರಂಕಾಯಿ ದಿನ ಇದನ್ನೆಲ್ಲ ತೆಗೆದಿಡು. ಪೆರಂಕಾಯಿ ಫ್ರೀ ಟೈಮ್ ಇರುವಾಗ ಸ್ವಲ್ಪ ಸ್ವಲ್ಪ ಇದೆಲ್ಲ ಹೇಳಿಸಿ. ಅದೇ ಬಾಬಾದ ಕೈ ಇನ್ಯಾವು ಅದೇ ಆ್ಯಪಲ್ ಪಲ್ಲೆ, ಆ್ಯಪಲ್ ಅವಳಿಗೆ ಹೋಯ್ತು. ಇದು ಆಯಿತು ನೋಡಿ. ಇವಾಗ ನೀರುಳ್ಳಿ
ನೀನು ಈರುಳ್ಳಿ ಕಜಿಪು ಬಾಬಾ. ಅವಳಿಗೆ ಇವಾಗ ಅದೆಂತ ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ, ಬಟ್ ಆಟ ಆಡ್ಬೇಕಷ್ಟೇ. ನಮಗೆ ಮತ್ತೆ ಕೆಲಸ ಮಡಿಚಿಡ್ಲಿಕ್ಕೆ. ಮಕ್ಕಳಿಗೆ ಇವಾಗ ಆಟ ಆಡುವ ವಯಸ್ಸು, ಸೊ ಆಟ ಆಡ್ಲಿಕ್ಕೆ ಬಿಡ್ಬೇಕಷ್ಟೇ. ಒಮ್ಮೆ ಎಜುಕೇಶನ್ ಸ್ಟಾರ್ಟ್ ಆದಮೇಲೆ ಮತ್ತೆ ಫುಲ್ ಅದೇ ಇರ್ತದಲ್ಲ, ಹಾಗೆ. ಕೆಲವೊಮ್ಮೆ ಮನೆ ಫುಲ್ ಬೆಲಕಾಯಿ ಬೇಕಾ ನಿಮಗೆ? ಕೆಲವೊಮ್ಮೆ ಮನೆ ಫುಲ್ ಇರ್ತದೆ ಟಾಯ್ಸ್, ನೋಡಿ ಅಲ್ಲಲ್ಲಿದೆ ಬಿಸಿ ಬಿಸಿ. ಕೆಲವೊಮ್ಮೆ ಕೋಪ ಬರ್ತದೆ. 2 ಲಾರಿಯಲ್ಲಿ ನಿಂತಿದೆ ನೋಡಿ, ನಾಡಿದ ಆಯುಧ ಪೂಜೆ ಆಗಲಿಕ್ಕಿದೆ ಅದಕ್ಕೆ. ಮತ್ತೆ ಎಂತ ಮಾಡ್ಲಿಕ್ಕಾಗಲ್ಲ, ಮಕ್ಕಳಿರೋ ಮನೆ ಇದೇ ಥರ ಇರ್ತದೆ ಅಂತ ಅಂದ್ಕೊಂಡು ಸುಮ್ಮನೆ ನೋಡಿ. ಅವಳು ಏನೇನು ಅದನ್ನು ಹೇಳ್ತಿದ್ದಾಳೆ. ಪಿಕಾಕ್, ರೀಡಿಂಗ್, ವಾಟರ್ಮೆಲನ್, ಎಸ್ ಫಾರ್ ಸಂದೇಶ್, ಹ್ಯಾಂಡ್, ರ್ಯಾಬಿಟ್ ಅತ್ತ ಕೊಕ್ಕ ಅತ್ತವು ಉಲಾಯ್ಡು ಉಂಡು ಅವೇನು ಉಲಾಯ್ಡು ಶುಂಠಿ ದೀತಾವ ಕೊಕ್ಕಗೆ ಕೊಕ್ಕತ್ತು ಬಾಬು ಶುಂಠಿ ಕೊಕ್ಕದ ಕಜಿಬು ಬಾಡ್ರ ಕೋರಿದ ಪೀಸ್ ಲೆಕ್ಕ ಅಂದೆ ಕೊಕ್ಕತ್ತಿಯ ಬಾಬು. ಅವಳಿಗೆ ನಾವೆಲ್ಲ ತುಳುವಲ್ಲಿ ಹೇಳಿಕೊಟ್ಟಿದ್ದೇವೆ. ಇವಾಗ ಕೆಲವೊಂದು ನಾನು ಇಂಗ್ಲಿಷಲ್ಲಿ ಹೇಳಿಕೊಟ್ರೆ ಅವಳು ಹೇಳಲ್ಲ. ಫಿಶ್ ಅಂತ ಹೇಳಿದ್ರೆ ನಿಮ್ಮಿ ಹೇಳ್ತಾಳೆ, ಚಿಕನ್ ಅಂತ ಹೇಳಿದ್ರೆ ಕೊಕ್ಕ ಹೇಳ್ತಾಳೆ. ಬಾಬಾ ಕೊಕ್ಕತ್ತವೆ ಅವು ಶುಂಠಿ ಎಂಜಿನೆ ಕುಂಟಿಗೆ ಬಾಬಾ ಒಂಜಿ ಚಪ್ಪಲು ಕುಡಂಜಿ ಚಪ್ಪಲು ಉಂಟು, ಒಂಜಿ ಉಂಟು ಕುಡಂಜಿ ಉಂಟು ಕುಡಂಜಿ ಉಂಟು. ಓ ಒಂಜಿ ಉಂಟು ಕುಡಂಜಿ ಉಂಟು ಚಪ್ಪಲು. ಒಂಜಿ ಉಂಟು ಚಪ್ಪಲು ಬಾಬಡ ಒಂಜಿ ಚಪ್ಪಲು ಉಂಟು ಬಾಬಾ ಬಾಬಾ ಚಪ್ಪಲಿಚ್ಚಿ ಟಾಟ ಪೋಯಿ ಚಪ್ಪಲ ಉಂಡು ಚಪ್ಪಲಿಚ್ಚಿ. ಓ ಟಾಟ ಪೋಯಿ ಉಂಟು ಚಪ್ಪಲ್. ಮಮ್ಮಮ್ ತಿಂದರೆ ಅಲ್ಲ ಚಿನ್ನು ಟಾಟಾ ಪೋಯಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.